ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಈ ವಾರದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಸಂಕ್ಷಿಪ್ತವಾಗಿ ಮತ್ತು ಚುಟುಕಾಗಿ ತಿಳಿದುಕೊಳ್ಳೋಣ. ಈ ವಾರವನ್ನ ಭಾರತದ ರಾಜಕೀಯದಲ್ಲಿ ನಡೆದ ಒಂದು ಅತ್ಯಂತ ಮಹತ್ವದ ಘಟನೆಯೊಂದಿಗೆ ಶುರುಮಾಡೋಣ. ಯಾಕಂದ್ರೆ ಇದರ ಸಾಂವಿಧಾನಿಕ ಪರಿಣಾಮಗಳು ಬಹಳ ದೊಡ್ಡವು. ಹೌದು, ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ವಿಫಲವಾಗಿದೆ. ಇದರಿಂದಾಗಿ ಮಹಿಳಾ ಮೀಸಲಾತಿಯನ್ನ ಬೇಗ ಜಾರಿಗೆ ತರುವ ಪ್ರಯತ್ನಕ್ಕೆ ಹಿನ್ನಡೆಯಾಗಿದೆ. ಯಾಕೆ ಹೀಗಾಯ್ತು? ಇದರ ಅರ್ಥವೇನು? ಬನ್ನಿ ಸ್ವಲ್ಪ ವಿವರವಾಗಿ ನೋಡೋಣ. ಸರಿ, ಈ ಭಾಗದಲ್ಲಿ ನಾವು ಈ ಮಸೂದೆಗೆ ಸಂಬಂಧಿಸಿದ ಸಾಂವಿಧಾನಿಕ ನಿಯಮಗಳು, ಇದರಿಂದ ಶುರುವಾದ ಒಕ್ಕೂಟ ವ್ಯವಸ್ಥೆಯ ಮೇಲಿನ ದೊಡ್ಡ ಚರ್ಚೆ ಮತ್ತು ಪರೀಕ್ಷೆ ಬರೆಯುವ ಎಲ್ಲರಿಗೂ ಮುಖ್ಯವಾದ ಒಂದು ವಿಶೇಷ ದಿನದ ಬಗ್ಗೆ ಮಾತಾಡೋಣ. ಮೊದಲಿಗೆ ಈ ಮಸೂದೆಯ ಉದ್ದೇಶ ಏನಾಗಿತ್ತು ಅಂದ್ರೆ, ಈಗಾಗ್ಲೇ ಜಾರಿಯಾಗಿರುವ ನಾರಿ ಶಕ್ತಿ ವಂದನ್ ಅಧಿನಿಯಂ ಅಡಿಯಲ್ಲಿ ಬರುವ 33% ಮಹಿಳಾ ಮೀಸಲಾತಿಯನ್ನ ಆದಷ್ಟು ಬೇಗ ಜಾರಿಗೆ ತರೋದು. ಅಂದ್ರೆ 2034ರ ಬದಲು 2029ರಲ್ಲೇ ಜಾರಿಗೆ ತರಬೇಕು ಅನ್ನೋದು ಇದರ ಗುರಿಯಾಗಿತ್ತು. ಅದಕ್ಕಾಗಿ 2011ರ ಜನಗಣತಿ ಆಧಾರದ ಮೇಲೆಯೇ ಕ್ಷೇತ್ರ ಪುನರ್ವಿಂಗಡಣೆ ಮಾಡೋಣ ಅಂತ ಈ ಮಸೂದೆ ಹೇಳಿತ್ತು. ಆದ್ರೆ ಇದು ಯಾಕೆ ವಿಫಲವಾಯಿತು? ಅದಕ್ಕೆ ನಾವು ವಿಶೇಷ ಬಹುಮತ ಅಂದ್ರೇನು ಅಂತ ತಿಳ್ಕೋಬೇಕು. ಸಂವಿಧಾನದ 368ನೇ ವಿಧಿ ಪ್ರಕಾರ ಯಾವುದೇ ಸಂವಿಧಾನಿಕ ತಿದ್ದುಪಡಿ ಪಾಸ್ ಆಗ್ಬೇಕಂದ್ರೆ ಸದನದ ಒಟ್ಟು ಸದಸ್ಯರ ಬಹುಮತ ಇರಬೇಕು, ಜೊತೆಗೆ ಹಾಜರಿದ್ದು ವೋಟ್ ಮಾಡುವರಲ್ಲಿ 2/3 ಜನರ ಬೆಂಬಲ ಬೇಕು. ಈ ಮಸೂದೆಗೆ ಕನಿಷ್ಠ 352 ವೋಟುಗಳು ಬೇಕಿತ್ತು, ಆದ್ರೆ ಸಿಕ್ಕಿದ್ದು ಬರೀ 298. ಹಾಗಾಗಿ ಇದು ವಿಫಲವಾಯಿತು. ಈ ಮಸೂದೆ ವಿಫಲವಾಗೋಕೆ ಅಸಲಿ ಕಾರಣವೇ ಈ ಕ್ಷೇತ್ರ ಪುನರ್ವಿಂಗಡಣೆ ಚರ್ಚೆ, ಅಂದ್ರೆ ಉತ್ತರ ಮತ್ತು ದಕ್ಷಿಣ ಭಾರತದ ರಾಜ್ಯಗಳ ನಡುವಿನ ವಾದ. ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರಗಳನ್ನ ಪುನರ್ವಿಂಗಡಣೆ ಮಾಡಿದ್ರೆ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚು ಸೀಟುಗಳು ಸಿಗ್ತವೆ, ಯಾಕಂದ್ರೆ ಅಲ್ಲಿ ಜನಸಂಖ್ಯೆ ಹೆಚ್ಚು. ಆದರೆ ಜನಸಂಖ್ಯಾ ನಿಯಂತ್ರಣವನ್ನ ಯಶಸ್ವಿಯಾಗಿ ಮಾಡಿರುವ ದಕ್ಷಿಣದ ರಾಜ್ಯಗಳಿಗೆ ಇದರಿಂದ ಅನ್ಯಾಯ ಆಗುತ್ತೆ, ಅವರ ರಾಜಕೀಯ ಪ್ರಾತಿನಿಧ್ಯತೆ ಕಡಿಮೆಯಾಗುತ್ತೆ ಅನ್ನೋದು ಪ್ರಬಲವಾದ ವಾದವಾಗಿತ್ತು. ಇನ್ನು ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಈ ವಾರ ಮತ್ತೊಂದು ಪ್ರಮುಖ ದಿನವಿತ್ತು. ಅದು ಏಪ್ರಿಲ್ 21, 18ನೇ ರಾಷ್ಟ್ರೀಯ ನಾಗರಿಕ ಸೇವಾ ದಿನ. ಇದೇ ದಿನ ಸರ್ದಾರ್ ವಲ್ಲಭಭಾಯಿ ಪಟೇಲರು ನಾಗರಿಕ ಸೇವಕರನ್ನ ಭಾರತದ ಉಕ್ಕಿನ ಚೌಕಟ್ಟು ಅಂತ ಕರೆದಿದ್ರು. ಸರಿ, ಈಗ ರಾಜಕೀಯದಿಂದ ಆರ್ಥಿಕತೆಯ ಕಡೆಗೆ ನಮ್ಮ ಗಮನ ಹರಿಸೋಣ. ಜಾಗತಿಕ ಮಟ್ಟದಲ್ಲಿ ಮತ್ತು ನಮ್ಮ ದೇಶದೊಳಗೆ ಈ ವಾರ ಕೆಲವು ಪ್ರಮುಖ ಆರ್ಥಿಕ ಬೆಳವಣಿಗೆಗಳಾದವು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ IMF ತನ್ನ ಇತ್ತೀಚಿನ ವರದಿಯನ್ನು ಬಿಡುಗಡೆ ಮಾಡಿದೆ. ಇದರ ಪ್ರಕಾರ ನಾಮಮಾತ್ರ GDP ಲೆಕ್ಕಾಚಾರದಲ್ಲಿ ಭಾರತವು ವಿಶ್ವದ 6ನೇ ಅತಿದೊಡ್ಡ ಆರ್ಥಿಕತೆಯಾಗಿ 1 ಸ್ಥಾನ ಕೆಳಗಿಳಿದಿದೆ. ಹಾಗಂತ ನಮ್ಮ ದೇಶದ ಆರ್ಥಿಕತೆ ಕುಸಿದಿದೆ ಅಂತೇನಲ್ಲ. ಈ ಶ್ರೇಯಾಂಕದ ಬದಲಾವಣೆಗೆ ಬೇರೆ ಕಾರಣಗಳಿವೆ. ಮುಖ್ಯವಾಗಿ 4 ಅಂಶಗಳು. 1, ನಮ್ಮ GDP ಲೆಕ್ಕಾಚಾರದ ವಿಧಾನದಲ್ಲಿನ ಪರಿಷ್ಕರಣೆ. 2, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದಿರೋದು. 3, ಬ್ರಿಟಿಷ್ ಪೌಂಡ್ ಮತ್ತು ಜಪಾನೀಸ್ ಯೆನ್ ಮೌಲ್ಯ ಹೆಚ್ಚಾಗಿರೋದು. ಕೊನೆಯದಾಗಿ 5 ಮತ್ತು 6ನೇ ಸ್ಥಾನದಲ್ಲಿರುವ ದೇಶಗಳ ಆರ್ಥಿಕತೆಗಳ ಗಾತ್ರ ಹೆಚ್ಚು ಕಡಿಮೆ ಒಂದೇ ಸಮನಾಗಿದೆ. ದೇಶದ ಮೂಲಸೌಕರ್ಯಕ್ಕೆ, ಅದರಲ್ಲೂ ನಗರ ಪ್ರದೇಶಗಳ ಮೂಲಸೌಕರ್ಯಕ್ಕೆ ಒಂದು ದೊಡ್ಡ ಉತ್ತೇಜನ ನೀಡಲು ಸರ್ಕಾರ ನಗರ ಸವಾಲು ನಿಧಿ ಅಥವಾ ಅರ್ಬನ್ ಚಾಲೆಂಜ್ ಫಂಡ್ ಅನ್ನೋ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ಇದಕ್ಕೆ 1,00,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದರ ಮುಖ್ಯ ಉದ್ದೇಶ ಖಾಸಗಿ ಬಂಡವಾಳವನ್ನ ಆಕರ್ಷಿಸುವುದು. ಆರ್ಥಿಕತೆಗೆ ಸಂಬಂಧಿಸಿದ ಮತ್ತೊಂದು ಪ್ರಮುಖ ನಿರ್ಧಾರ ಅಂದ್ರೆ ಭಾರತ್ ಮ್ಯಾರಿಟೈಮ್ ಇನ್ಶೂರೆನ್ಸ್ ಪೂಲ್ ಸ್ಥಾಪನೆ. ಇದು ಯಾಕಿಷ್ಟು ಮುಖ್ಯ ಅಂದ್ರೆ, ನಮ್ಮ ದೇಶದ ಒಟ್ಟು ವ್ಯಾಪಾರದ 95% ಸಮುದ್ರ ಮಾರ್ಗದ ಮೂಲಕವೇ ನಡೆಯೋದು. ಈ ವ್ಯಾಪಾರಕ್ಕೆ ವಿಮಾ ರಕ್ಷಣೆ ಒದಗಿಸಲು ಈ ದೇಶೀಯ ವಿಮಾ ಪೂಲ್ ಸಹಾಯ ಮಾಡಲಿದೆ. ಸರಿ, ಈಗ ನಾವು ಪರಿಸರ ನೀತಿ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದಂತಹ ಕುತೂಹಲಕಾರಿ ವಿಷಯಗಳ ಕಡೆಗೆ ಹೋಗೋಣ. ಯಾಕಂದ್ರೆ ಇವು ಭಾರತಕ್ಕೆ ಹೊಸ ಸವಾಲುಗಳನ್ನ ಮತ್ತು ಅವಕಾಶಗಳನ್ನ ಎರಡನ್ನೂ ತಂದೊಡ್ತಿವೆ. ಯುರೋಪಿಯನ್ ಯೂನಿಯನ್ ಅಂದ್ರೆ EU ತನ್ನ CBAMನ ವ್ಯಾಪ್ತಿಯನ್ನ ವಿಸ್ತರಿಸುತ್ತಿದೆ. ಏನಿದು CBAM? ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ತರಹ ಕಾರ್ಬನ್ ಟ್ಯಾಕ್ಸ್. ಬೇರೆ ದೇಶಗಳಿಂದ EUಗೆ ಆಮದಾಗುವ ವಸ್ತುಗಳ ತಯಾರಿಕೆಯಲ್ಲಿ ಹೆಚ್ಚು ಇಂಗಾಲ ಹೊರಸೂಸಿದ್ರೆ ಅದರ ಮೇಲೆ ತೆರಿಗೆ ಹಾಕಲಾಗುತ್ತೆ. ಇದರಿಂದ $74 ಬಿಲಿಯನ್ ಅಧಿಕ ಮೌಲ್ಯದ ಭಾರತದ ರಫ್ತಿನ ಮೇಲೆ ಪರಿಣಾಮ ಬೀರಬಹುದು. ಹಾಗಾದ್ರೆ ಇದರಿಂದ ಭಾರತದ ಮೇಲೆ ಏನು ಪರಿಣಾಮ ಆಗಬಹುದು?
ಮೊದಲನೆಯದಾಗಿ, ನಮ್ಮ ಉಕ್ಕು ಮತ್ತು ಅಲ್ಯೂಮಿನಿಯಂನಂತಹ ಪ್ರಮುಖ ವಲಯಗಳ ಸ್ಪರ್ಧಾತ್ಮಕತೆ ಕಡಿಮೆ ಆಗುತ್ತೆ. ಇದು ನಮ್ಮ ಜಿಡಿಪಿ ಮೇಲೆ ಸಣ್ಣ ಪ್ರಮಾಣದ ನಷ್ಟ ಉಂಟುಮಾಡಬಹುದು. ಅಷ್ಟೇ ಅಲ್ಲ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಅಂದ್ರೆ ಎಂಎಸ್ಎಂಇಗಳಿಗೆ ಇದರ ಹೊಡೆತ ಹೆಚ್ಚು ತಟ್ಟಲಿದೆ. ಯಾಕಂದ್ರೆ ಅವರಿಗೆ ಈ ಹೊಸ ನಿಯಮಗಳನ್ನ ಪಾಲಿಸೋದು ಕಷ್ಟವಾಗಬಹುದು. ಆದ್ರೆ ಪರಿಸರದ ವಿಷಯದಲ್ಲಿ ಒಂದು ಒಳ್ಳೆಯ ಸುದ್ದಿನೂ ಇದೆ. ಉತ್ತರ ಪ್ರದೇಶದ ಶೇಖಾ ಝೀಲ್ ಪಕ್ಷಿಧಾಮವನ್ನ ಭಾರತದ 99ನೇ ರಾಮ್ಸರ್ ತಾಣ ಅಂತ ಘೋಷಿಸಲಾಗಿದೆ. ಇದು ವಲಸೆ ಹಕ್ಕಿಗಳ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಜೌಗು ಪ್ರದೇಶವಾಗಿದೆ. ಇನ್ನು ತಂತ್ರಜ್ಞಾನದ ವಿಷಯಕ್ಕೆ ಬರೋದಾದ್ರೆ ಮಿಥೋಸ್ ಅನ್ನೋ ಒಂದು ಹೊಸ ಎಐ ಮಾಡೆಲ್ ಸುದ್ದಿಯಲ್ಲಿದೆ. ಇದು ನಿಜಕ್ಕೂ ಟೆಕ್ನಾಲಜಿಯ 2 ಮುಖಗಳನ್ನು ತೋರಿಸುತ್ತೆ. ಒಂದು ಕಡೆ ಇದು ಸೈಬರ್ ಸೆಕ್ಯುರಿಟಿಗೆ ಅದ್ಭುತವಾದ ಸಾಧನ, ಸಾವಿರಾರು ಕಂಪ್ಯೂಟರ್ ದೋಷಗಳನ್ನ ಪತ್ತೆ ಹಚ್ಚಬಲ್ಲದು. ಮತ್ತೊಂದು ಕಡೆ ಇದು ಎಷ್ಟು ಶಕ್ತಿಶಾಲಿ ಅಂದ್ರೆ ಇದನ್ನ ಸಾರ್ವಜನಿಕವಾಗಿ ಬಿಡುಗಡೆ ಮಾಡೋದು ತುಂಬಾನೇ ಅಪಾಯಕಾರಿ ಅಂತ ಅದರ ಸೃಷ್ಟಿಕರ್ತರೇ ಹೇಳಿದ್ದಾರೆ. ಸರಿ, ಈಗ ಕೊನೆಯದಾಗಿ ಪರೀಕ್ಷೆ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಕೆಲವು ಯೋಜನೆಗಳು, ಒಪ್ಪಂದಗಳು ಮತ್ತು ಭದ್ರತಾ ಕಾರ್ಯಾಚರಣೆಗಳ ಬಗ್ಗೆ ಒಂದು ಫಾಸ್ಟ್ ರೌಂಡಪ್ ಮಾಡೋಣ. ಗಮನದಲ್ಲಿಡಬೇಕಾದ ಕೆಲವು ಪ್ರಮುಖ ಅಪ್ಡೇಟ್ಸ್. ಮೊದಲನೆಯದು, ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ 3ನೇ ಹಂತವನ್ನ 2028-29ರವರೆಗೆ ವಿಸ್ತರಿಸಲಾಗಿದೆ. ಎರಡನೆಯದು, ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಇರುವ ಅಟಲ್ ಪಿಂಚಣಿ ಯೋಜನೆ 9 ಕೋಟಿ ಚಂದಾದಾರರನ್ನ ದಾಟಿ ಒಂದು ದೊಡ್ಡ ಮೈಲಿಗಲ್ಲು ಸ್ಥಾಪಿಸಿದೆ. ಮೂರನೆಯದು, ಭಾರತ ಮತ್ತು ರಷ್ಯಾ ನಡುವೆ RLOS ಅನ್ನೋ ಲಾಜಿಸ್ಟಿಕ್ಸ್ ಬೆಂಬಲ ಒಪ್ಪಂದ ಜಾರಿಯಾಗಿದೆ. ಇದು ಸೇನಾನೆಲೆ ಒಪ್ಪಂದ ಅಲ್ಲ, ಕೇವಲ ಲಾಜಿಸ್ಟಿಕ್ ಸಪೋರ್ಟ್ ಮಾತ್ರ. ಕೊನೆಯದಾಗಿ, ಭೂತಾನ್ ಗಡಿ ಮೂಲಕ ನಡೆಯುತ್ತಿದ್ದ ವಾಹನ ಕಳ್ಳಸಾಗಣೆ ತಡೆಯಲು ಆಪರೇಷನ್ ನುಮ್ಖೋರ್ ಅನ್ನೋ ರಾಷ್ಟ್ರವ್ಯಾಪಿ ಕಾರ್ಯಾಚರಣೆ ನಡೆದಿದೆ. ಒಟ್ಟಿನಲ್ಲಿ ಈ ವಾರದ ಎಲ್ಲಾ ಘಟನೆಗಳೂ ಒಂದೇ ವಿಷಯವನ್ನ ನಮ್ಗೆ ನೆನಪಿಸ್ತವೆ. ಸಂಸತ್ನಲ್ಲಿ ಮಸೂದೆ ಪಾಸ್ ಮಾಡೋದ್ರಿಂದ ಹಿಡಿದು ಆಡಳಿತದಲ್ಲಿ ಯೋಜನೆಗಳನ್ನ ಜಾರಿ ಮಾಡೋವರೆಗೆ ರಾಷ್ಟ್ರ ನಿರ್ಮಾಣ ಅನ್ನೋದು ಒಂದು ದೊಡ್ಡ ಮತ್ತು ಸಂಕೀರ್ಣವಾದ ಜವಾಬ್ದಾರಿ. ಇದೆಲ್ಲದರ ಹಿನ್ನೆಲೆಯಲ್ಲೇ ನಮ್ಮ ಮುಂದೆ ಒಂದು ಬಹಳ ದೊಡ್ಡ ಮತ್ತು ಗಂಭೀರವಾದ ಪ್ರಶ್ನೆ ಉದ್ಭವಿಸುತ್ತೆ. ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ಕೊಡುವುದಕ್ಕೂ ಮತ್ತು ಎಲ್ಲಾ ರಾಜ್ಯಗಳು ಸಮಾನ ಅನ್ನೋ ಒಕ್ಕೂಟ ತತ್ವದ ನಡುವೆ ಒಂದು ಸಮತೋಲನವನ್ನ ಸಾಧಿಸೋದು ಭಾರತದ ಮುಂದಿರುವ ಬಹುದೊಡ್ಡ ಆಡಳಿತಾತ್ಮಕ ಸವಾಲಾಗಲಿದೆಯಾ? ಈ ಪ್ರಶ್ನೆ ಮುಂದಿನ ಹಲವು ವರ್ಷಗಳ ಕಾಲ ನಮ್ಮ ರಾಜಕೀಯ ಚರ್ಚೆಗಳನ್ನು ರೂಪಿಸೋದ್ರಲ್ಲಿ ಸಂಶಯವೇ ಇಲ್ಲ. ನಮಸ್ಕಾರ. ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗಾಗಿ ಇರೋ ನರೇನ್ ಅಕಾಡೆಮಿ ಬಗ್ಗೆ ಇವತ್ತು ಮಾತಾಡೋಣ. ಇದನ್ನ ಬರೀ ಒಂದು ಕೋಚಿಂಗ್ ಸೆಂಟರ್ ಅಂತ ಅನ್ಕೋಬೇಡಿ, ಅದಕ್ಕಿಂತ ತುಂಬಾನೇ ಸ್ಪೆಷಲ್. ಹಾಗಾದ್ರೆ ಏನಿದ್ರ ವಿಶೇಷತೆ ಅಂತ ಒಂದೊಂದಾಗಿ ನೋಡೋಣ್ವಾ? ಸರಿ, ಮೊದಲು ಇದು ಎಲ್ಲಿದೆ ಅಂತ ನೋಡೋಣ. ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಇದೆಯಲ್ಲ, ಅಲ್ಲೇ ಇರೋದು ಈ ನರೇನ್ ಅಕಾಡೆಮಿ. ಎಷ್ಟೋ ಜನರ ಸಿವಿಲ್ ಸರ್ವಿಸ್ ಕನಸುಗಳಿಗೆ ರೆಕ್ಕೆ ಕೊಡುವ ಜಾಗ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಈ ಅಕಾಡೆಮಿಗೆ ಯಾಕಿಷ್ಟು ವಿಶೇಷತೆ? ಇದರ ಹಿಂದಿರೋ ಉದ್ದೇಶವಾದ್ರೂ ಏನು? ಬನ್ನಿ ಅದನ್ನೇ ಈಗ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ನರೇನ್ ಅಕಾಡೆಮಿ ಅಂದ್ರೆ ದುಡ್ಡು ಮಾಡೋಕೆ ಶುರು ಮಾಡಿರೋ ಕೋಚಿಂಗ್ ಸೆಂಟರ್ ಅಲ್ಲ, ಇದೊಂದು ಸಾಮಾಜಿಕ ಸಂಸ್ಥೆ. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಯಶಸ್ಸೇ ಫಸ್ಟ್ ಪ್ರಯಾರಿಟಿ. ಅವರಿಗೆ ಒಳ್ಳೆ ಟ್ರೈನಿಂಗ್ ಕೊಡೋದೇ ಇವರ ಮುಖ್ಯ ಗುರಿ. ಯಾವುದೇ ಒಂದು ಟ್ರೈನಿಂಗ್ ಸೆಂಟರ್ ಗೆದ್ದಿದೆ ಅಂದ್ರೆ ಅದರ ಹಿಂದೆ ಇರೋ ಟೀಚರ್ಸ್ ಕಾರಣ ಅಲ್ವಾ? ನರೇನ್ ಅಕಾಡೆಮಿಯ ಅಸಲಿ ಪವರ್ ಕೂಡ ಅವರ ಅನುಭವಿ ಮೆಂಟರ್ಗಳ ಟೀಮ್ನಲ್ಲೇ ಇದೆ. ಇಲ್ಲಿ ಟೀಚ್ ಮಾಡೋರ ಟೀಮ್ ಇದೆಯಲ್ಲ, ಅದು ಸಾಮಾನ್ಯದ್ದಲ್ಲ. ಯಾರ್ಯಾರಿದ್ದಾರೆ ಗೊತ್ತಾ? ರಿಟೈರ್ಡ್ ಗವರ್ಮೆಂಟ್ ಆಫೀಸರ್ಸ್, ಯೂನಿವರ್ಸಿಟಿ ಪ್ರೊಫೆಸರ್ಸ್ ಅಷ್ಟೇ ಅಲ್ಲ, ಹಿಸ್ಟ್ರಿ, ಪಾಲಿಟಿ, ಎಥಿಕ್ಸ್ನಂಥ ಸಬ್ಜೆಕ್ಟ್ಸ್ಗಳಲ್ಲಿ ಎಕ್ಸ್ಪರ್ಟ್ಸ್ ಆಗಿರೋರು. ಇಂಥ ಒಂದು ಅದ್ಭುತ ತಂಡ ಇಲ್ಲಿದೆ. ಸೊ ಇದರಿಂದ ಆಗ್ಬೋದು ಏನು ಅಂದ್ರೆ, ಇಲ್ಲಿ ಕಲಿಯೋರಿಗೆ ಬರೀ ಬುಕ್ ನಾಲೆಜ್ ಸಿಗೋದಿಲ್ಲ, ಬದಲಾಗಿ ರಿಯಲ್ ವರ್ಲ್ಡ್ನಲ್ಲಿ ಕೆಲಸ ಮಾಡಿದವರ ಪ್ರಾಕ್ಟಿಕಲ್ ಅನುಭವ ಕೂಡ ಸಿಗುತ್ತೆ. ಆ್ಯಂಡ್ ಇದು ಎಕ್ಸಾಮ್ ಪ್ರಿಪ್ರೇಷನ್ನಲ್ಲಿ ಒಂದು ದೊಡ್ಡ ಗೇಮ್ ಚೇಂಜರ್ ಆಗ್ಬೋದು ಅಲ್ವಾ? ಈಗಿನ ಫಾಸ್ಟ್ ಲೈಫಲ್ಲಿ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಕಲಿಯೋಕೆ ಆಪ್ಷನ್ಸ್ ಇರೋದು ತುಂಬಾನೇ ಇಂಪಾರ್ಟೆಂಟ್. ನರೇನ್ ಅಕಾಡೆಮಿ ಈ ವಿಷಯದಲ್ಲಿ ತುಂಬ ಮಾಡರ್ನ್ ಆಗಿ ಯೋಚನೆ ಮಾಡಿ ಫ್ಲೆಕ್ಸಿಬಲ್ ಲರ್ನಿಂಗ್ ಆಪ್ಷನ್ಸ್ ಕೊಟ್ಟಿದೆ. ಅದೇ ಸ್ಟಡಿ ಫ್ರಮ್ ಹೋಮ್, ಅಂದ್ರೆ ಮನೆಯಲ್ಲೇ ಕೂತು ಕಲಿಯೋ ಒಂದು ಅದ್ಭುತ ಅವಕಾಶ. ಇದರಿಂದ ಏನಾಗುತ್ತೆ ಅಂದ್ರೆ ಕ್ವಾಲಿಟಿ ಟ್ರೈನಿಂಗ್ ಎಲ್ರಿಗೂ ಎಲ್ಲಿಂದ ಬೇಕಾದ್ರೂ ಸಿಕ್ಕ ಹಾಗೆ ಆಗುತ್ತೆ. ಇದು ಸಖತ್ ಒಳ್ಳೆ ಐಡಿಯಾ ಅಲ್ವಾ? ಯೋಚನೆ ಮಾಡಿ, ದೂರದ ಊರಲ್ಲಿರೋರ್ಗೆ ಅಥವಾ ಆಲ್ರೆಡಿ ಕೆಲಸ ಮಾಡ್ತಾ ಇರೋರ್ಗೆ ಇದು ಎಷ್ಟು ಹೆಲ್ಪ್ ಆಗತ್ತೆ ಅಲ್ವಾ? ತಮ್ಮ ಟೈಮ್ ಪ್ರಕಾರ ತಮ್ಮದೇ ಶೆಡ್ಯೂಲಲ್ಲಿ ಪ್ರಿಪೇರ್ ಆಗ್ಬೋದು. ಇದರಿಂದ ಸ್ಟಡೀಸ್ ಮೇಲೆ ಪೂರ್ತಿ ಫೋಕಸ್ ಮಾಡಕ್ಕೆ ಸಾಧ್ಯ ಆಗತ್ತೆ.
ಸರಿ, ಆನ್ಲೈನ್ ಆಯ್ತು, ಆದ್ರೆ ಕೆಲವರಿಗೆ ಕ್ಲಾಸ್ ರೂಮಲ್ಲಿ ಕೂತು ಕಲಿಯೋದಿಷ್ಟ. ಅವರಿಗೂ ಇಲ್ಲಿ ಅವಕಾಶ ಇದೆ. ಸೊ ಬನ್ನಿ ಈಗ ಆಫ್ಲೈನ್ ಕ್ಲಾಸ್ಗಳ ಡೀಟೇಲ್ಸ್ ನೋಡೋಣ. ಮಾಹಿತಿ ಪಕ್ಕಾ ಆಗಿರ್ಬೇಕು ಅಲ್ವಾ? ಅದಕ್ಕೆ ಇಲ್ಲಿ ನಾವು ನೇರವಾಗಿ ಸಂಸ್ಥೆಯ ಅಧಿಕೃತ ಪ್ರಕಟಣೆಯನ್ನೇ ತೋರಿಸ್ತಾ ಇದೀವಿ. ಇದರಿಂದ ಆಸಕ್ತಿ ಇರೋರು ಯಾವುದೇ ಕನ್ಫ್ಯೂಷನ್ ಇಲ್ದೆ ಡಿರೆಕ್ಟಾಗಿ ಮಾಹಿತಿ ತಗೋಬಹುದು. ಆಸಕ್ತಿ ಇರೋರು ಈ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ವಿಳಾಸ: SMS ಡಿಗ್ರಿ ಕಾಲೇಜು, 2nd ಫ್ಲೋರು, ಹಾಲ್ ನಂಬರ್ 24, ಬ್ರಹ್ಮಾವರ. ಇನ್ನೂ ಏನಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ 9686049737 ಈ ನಂಬರ್ಗೆ ಕಾಲ್ ಮಾಡ್ಬೋದು. ಸರಿ, ಎಲ್ಲ ಡೀಟೇಲ್ಸ್ ಗೊತ್ತಾಯ್ತು ಅಲ್ವಾ? ಈಗ ಮುಂದೇನು ಅಂತ ಯೋಚನೆ ಮಾಡೋ ಟೈಮ್. ಹಾಗಾದ್ರೆ ಈ ಪಯಣ ಶುರು ಮಾಡ್ಬೇಕು ಅಂದ್ಕೊಂಡಿರೋ ಎಲ್ಲರಿಗೂ ಒಂದೆರಡು ಮಾತು ಹೇಳೋಣ. 2026ರ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅದಕ್ಕೆ ರೆಡಿ ಆಗೋಕೆ ಇದು ಸರಿಯಾದ ಸಮಯ ಅಲ್ವಾ? ಪ್ರತಿಯೊಬ್ಬ ಆಕಾಂಕ್ಷಿಯ ಮನಸ್ಸಲ್ಲೂ ಈ ಪ್ರಶ್ನೆ ಖಂಡಿತ ಇರುತ್ತೆ. ಗೆಲ್ಲೋಗ್ ಬೇಕಾಗಿರೋದು ಮೂರೇ ವಿಷಯಗಳು. ಒಂದು ಪಕ್ಕಾ ಪ್ಲಾನ್, ಕಷ್ಟಪಟ್ಟು ಕೆಲ್ಸ ಮಾಡೋದು, ಮತ್ತೆ ಸರಿಯಾದ ಗೈಡೆನ್ಸ್. ಇವೆಲ್ಲ ಒಟ್ಟಿಗೆ ಸೇರಿದ್ರೆ ಅನ್ಕೊಂಡಿದ್ದನ್ನ ಸಾಧಿಸೋದು ಖಂಡಿತ ಸಾಧ್ಯ. ಒಂದು ವಿಷಯ ನೆನ್ಪಿರಲಿ, ತಯಾರಿ ಶುರು ಮಾಡೋಕೆ ಲೇಟ್ ಮಾಡಬಾರ್ದು. ಟೈಮ್ ಈಗ ನಮ್ ಕಡೆ ಇದೆ. ಇದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಕಂಡ ಕನಸು ನನಸಾಗೋದು ಗ್ಯಾರಂಟಿ. ಎಲ್ಲರಿಗೂ ಆಲ್ ದ ಬೆಸ್ಟ್.